ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಹುಮನಿ ಸಾಮ್ರಾಜ್ಯದ ಮೂಲ ಹಾಗೂ ಆಧಾರಗಳನ್ನು ಗಮನಿಸೋಣ. ಬಹುಮನಿ ಸಾಮ್ರಾಜ್ಯ ಕ್ರಿಸ್ತ ಶಕ 1347 1527. ಬಹುಮನಿ ಸಾಮ್ರಾಜ್ಯವು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಮುಸ್ಲಿಂ ಸಾಮ್ರಾಜ್ಯವಾಗಿದೆ. ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಕ್ಕನ್ನಲ್ಲಿ ಮುಸ್ಲಿಂ ಪ್ರಭುತ್ವ ಏರ್ಪಟ್ಟಿತ್ತು ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಇನ್ನು ಬಹುಮನಿ ಸುಲ್ತಾನರ ರಾಜಧಾನಿ ಗುಲ್ಬರ್ಗಾ ಆಗಿತ್ತು. ಆಧಾರಗಳು: ಬಹುಮನಿ ಸುಲ್ತಾನರ ಇತಿಹಾಸ ತಿಳಿಯಲು ನಮಗೆ ಹಲವು ಆಧಾರಗಳು ಲಭ್ಯವಾಗಿದ್ದು, ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳು ಇಂತಿವೆ. ಪೇರಿಸ್ತಾನ ತಾರಿಕಿ ಪೇರಿಸ್ತಾ, ತಬತಬನ ಬರ್ಹಾನ್ ಇ ಮಾಸಿರ್, ಈಸಾಮಿಯ ಫುತುಹು ಉಸ್ ಸಲಾತಿನ್, ನಿಜಾಮುದ್ದೀನನ ತಬಕತ್ ಇ ಅಕ್ಬರಿ, ಫಿರೋಜನ ತಾಜ್ ಕಿರಾತ್ ಉಲ್ ಮುಲ್ಕ್, ಮಹಮ್ಮದ್ ಗವಾನನ ಮಾಂಜುರುಲ್ ಇನ್ಸಾ ಮತ್ತು ರಿಯಾಜ್ ಉಲ್ ಇನ್ಸಾ, ಹಾಗೂ ರಷ್ಯಾ ಪ್ರವಾಸಿಗನಾದ ನಿಕೇಟಿನನ ಬರವಣಿಗೆಗಳು. ಬಹುಮನಿ ಸಾಮ್ರಾಜ್ಯವು ಹಸನ್ ಗಂಗು ಬಹುಮನ್ ಶಾನಿಂದ ಸ್ಥಾಪಿಸಲ್ಪಟ್ಟಿತು. ಹಸನ್ ಗಂಗು ಬಹುಮನ್ ಶಾನು ಅಬ್ದುಲ್ ಮುಜಾಫರ್ ಅಲ್ಲಾವುದ್ದೀನ್ ಬಹುಮನ್ ಶಾ ಎಂಬ ಹೆಸರಿನೊಂದಿಗೆ ತನ್ನ ರಾಜಧಾನಿಯನ್ನು ದೌಲತಾಬಾದ್ನಿಂದ ಗುಲ್ಬರ್ಗಕ್ಕೆ ವರ್ಗಾಯಿಸಿದ. ಜಾಫರ್ ಖಾನ್ ಎಂಬುದು ಈತನ ಬಿರುದಾಗಿತ್ತು. ಬಹುಮನಿ ಸಾಮ್ರಾಜ್ಯದ ಮೂಲ. ಬಹುಮನಿ ರಾಜ್ಯದ ಸ್ಥಾಪಕನಾದ ಹಸನ್ ಗಂಗುವಿನ ಮೂಲದ ಬಗ್ಗೆ ಹಲವಾರು ವಾದಗಳಿವೆ. ಹಸನ್ ಗಂಗು ಮಿರಜ್ನ ಗಂಗರಸ ಪಂತನೆಂಬ ಹಿಂದೂ ಸರ್ದಾರನ ಸೇವೆಯಲ್ಲಿದ್ದು, ನಂತರ ಕಾಲದಲ್ಲಿ ತಾನು ಸ್ಥಾಪಿಸಿದ ರಾಜ್ಯಕ್ಕೆ ತನ್ನ ನಾಯಕನ ಹೆಸರಿನಿಂದ ಬಹುಮನಿ ರಾಜ್ಯ ಎಂದು ಕರೆದ ಎಂದು ಹೇಳಲಾಗಿದೆ. ಇನ್ನು ಇತಿಹಾಸಕಾರನಾದ ಪೇರಿಸ್ತಾ ಅವರು ಹೇಳುವಂತೆ, ಹಸನ್ ಗಂಗು ಪರ್ಷಿಯಾ ದೇಶದ ಬಹುಮನ್ ಎಂಬ ವಂಶದಿಂದ ಬಂದವನು. ಇಲ್ಲಿ ಅವನು ಗಂಗು ಎಂಬ ಬ್ರಾಹ್ಮಣನ ಸೇವಕನಾಗಿದ್ದು, ನಂತರ ರಾಜ್ಯವನ್ನು ಸ್ಥಾಪಿಸಿ ಅದಕ್ಕೆ ಬಹುಮನಿ ಎಂದು ಹೆಸರಿಟ್ಟ ಎಂದು ಹೇಳಿದ್ದಾರೆ. ತಬ್ತಬ್ ಮತ್ತು ನಿಜಾಮುದ್ದೀನ್ ಎಂಬ ಮುಸ್ಲಿಂ ಚರಿತ್ರಕಾರರ ಪ್ರಕಾರ ಹಸನನು ದೆಹಲಿಯ ನಿವಾಸಿಯಾಗಿದ್ದು, ದೆಹಲಿ ಸುಲ್ತಾನನ ಮಹಮ್ಮದ್ದೀನ್ ತುಘಲಕನ ಆಸ್ಥಾನದ ಬ್ರಾಹ್ಮಣ ಜ್ಯೋತಿಷಗಾರನೊಬ್ಬನ ಸೇವಕನಾಗಿದ್ದ. ಒಮ್ಮೆ ಹಸನನು ಹೊಲವನ್ನು ಉಳುಮೆ ಮಾಡುವಾಗ ಚಿನ್ನದ ನಾಣ್ಯಗಳಿಂದ ತುಂಬಿದ ಗಡಿಗೆ ದೊರೆತಿತು. ಅದನ್ನು ತನ್ನ ಒಡೆಯನಿಗೆ ಒಪ್ಪಿಸಿದ. ಈತನ ಪ್ರಾಮಾಣಿಕತೆಯನ್ನ ಮೆಚ್ಚಿದ ಬ್ರಾಹ್ಮಣನು ಅದನ್ನು ಸುಲ್ತಾನನಿಗೆ ತಿಳಿಸಿದ ಎಂದು ಹೇಳಲಾಗಿದೆ. ಇದರಿಂದ ಸುಲ್ತಾನನು ಈತನ ಪ್ರಾಮಾಣಿಕತೆಯನ್ನ ಮೆಚ್ಚಿ 1000 ಕುದುರೆಗಳ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ. ಬ್ರಾಹ್ಮಣ ಪದದ ಪರ್ಷಿಯನ್ ರೂಪವೇ ಬಹುಮನ್ ಎಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಹುಮನಿ ಸಾಮ್ರಾಜ್ಯದ ಪ್ರಧಾನ ಮಂತ್ರಿಯಾದ ಮಹಮ್ಮದ್ ಗವಾನನ ಜೀವನ ಮತ್ತು ಸಾಧನೆಯನ್ನು ಗಮನಿಸೋಣ. ಮಹಮ್ಮದ್ ಗವಾನ್ ಕ್ರಿಸ್ತ ಶಕ 1411 1481. ಮಹಮ್ಮದ್ ಗವಾನನು ಕ್ರಿಸ್ತ ಶಕ 1411 ಪರ್ಷಿಯಾದ ಗವಾನ್ ಎಂಬ ಪ್ರಾಂತದಲ್ಲಿ ಜನಿಸಿದ. ಕೈರೋದಲ್ಲಿ ಶಿಕ್ಷಣವನ್ನು ಪಡೆದ ಈತನು ಕ್ರಿಸ್ತ ಶಕ 1447 ಬೀದರ್ಗೆ ವರ್ತಕನಾಗಿ ಬಂದನೆಂದು ಹೇಳಲಾಗಿದೆ. ನಂತರ ಬಹುಮನಿ ಸುಲ್ತಾನ 2ನೇ ಅಲ್ಲಾವುದ್ದೀನನ ಸೇವೆಗೆ ಸೇರಿಕೊಂಡು ತನ್ನ ಪ್ರಾಮಾಣಿಕ ಸೇವೆ, ಸ್ವಾಮಿನಿಷ್ಠೆ ಹಾಗೂ ಸ್ವಸಾಮರ್ಥ್ಯಗಳಿಂದ ಸುಲ್ತಾನನ ಮೆಚ್ಚುಗೆಯನ್ನು ಪಡೆದು ಉನ್ನತ ಹುದ್ದೆಗೆ ಏರಿದ. ನಂತರ ಹುಮಾಯೂನನ ಕಾಲದಲ್ಲಿ ವಜೀರ ಅಥವಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಜೊತೆಗೆ ಖ್ವಾಜಾ ಇ ಜಹಾನ್ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ. ನಂತರ ನಿಜಾಂ ಶಾ ಮಹಮ್ಮದನ ಕಾಲದಲ್ಲಿ ಆಡಳಿತ ನಿರ್ವಹಣೆಗೆ ನೇಮಕವಾದ ನರ್ಗಿಸ್ ಬೇಗಂ ಅಧ್ಯಕ್ಷತೆಯ ಸಲಹಾ ಮಂಡಳಿಯ ಸದಸ್ಯನಾಗಿಯೂ ಕೂಡ ಆಯ್ಕೆಯಾದ. ಆಗ ಬಂದೊದಗಿದ ಖಾಂದೇಶ ಮತ್ತು ಒರಿಸ್ಸಾಗಳ ಸಂಯುಕ್ತ ದಾಳಿಯಿಂದ ಬಹುಮನಿ ರಾಜ್ಯವನ್ನು ರಕ್ಷಣೆ ಮಾಡಿದ. ಸುಲ್ತಾನ್ 3ನೇ ಮಹಮ್ಮದ್ ಶಾನ ಕಾಲದಲ್ಲಿಯೂ ಗವಾನನು ಪ್ರಧಾನಮಂತ್ರಿಯಾಗಿ ಮುಂದುವರೆದನೆಂದು ಹೇಳಲಾಗಿದೆ. ಇನ್ನು ಗವಾನನ ಸೈನಿಕ ಸಾಧನೆಗಳು. ಬಹುಮನಿ ರಾಜ್ಯದ ಮೇಲೆ ದಾಳಿ ಮಾಡಲು ಯೋಜಿಸಿದ ಜಲಾಲ್ ಖಾನ್ ಮತ್ತು ಮಾಳ್ವಾ ಸುಲ್ತಾನರನ್ನ ಹತ್ತಿಕ್ಕಿದ. ಕೊಂಕಣದ ಅರಸನಾದ ಸಂಗಮೇಶ್ವರನನ್ನ 1469 ಸೋಲಿಸಿದ. ಅದೇ ರೀತಿ ಜೌಲ್, ದಾಂಬೋಲಾ ಮತ್ತು ಚಾಳಕ್ಕ ಬಂದರುಗಳನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ವಿಜಯನಗರ ಅರಸರಿಂದ ಗೋವಾವನ್ನು ಪಡೆದುಕೊಂಡ. ನಂತರ ಬೆಳಗಾವಿ ಅರಸರಿಂದ ಬೆಳಗಾವಿ, ಹುಬ್ಬಳ್ಳಿ ಹಾಗೂ ಬಾಗಲಕೋಟೆಗಳನ್ನು ವಶಪಡಿಸಿಕೊಂಡ.
ಕಂಚಿ ಮತ್ತು ರಾಮೇಶ್ವರಂನ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಕೂಡ ಲೂಟಿ ಮಾಡಿದ. ಒರಿಸ್ಸಾದ ಗಜಪತಿಯ ಅರಸ ಪುರುಷೋತ್ತಮನನ್ನ ಸೋಲಿಸಿ ಅಲ್ಲಿನ ದೇವಾಲಯಗಳನ್ನು ಧ್ವಂಸ ಮಾಡಿ ಘಾಜಿ ಎಂಬ ಬಿರುದು ಪಡೆದುಕೊಂಡನೆಂದು ಹೇಳಲಾಗಿದೆ. ಇನ್ನು ಒರಿಸ್ಸಾದ ಕಪಿಲೇಂದ್ರ ಗಜಪತಿಯು ಬೀದರ್ನ ಮೇಲೆ ದಾಳಿ ಮಾಡಿದಾಗ ಗವಾನನು ಅವನನ್ನು ಸೋಲಿಸಿ ಒರಿಸ್ಸಾ, ರಾಜಮಂಡ್ರಿ, ಕೊಂಡಂಪಲ್ಲಿ ಹಾಗೂ ಕೊಂಡವೀಡುಗಳನ್ನು ವಶಪಡಿಸಿಕೊಂಡ. ವಿಜಯನಗರದ ಸಾಳ್ವ ನರಸನಾಯಕನನ್ನ ಎದುರಿಸಿ ಮಚಿಲಿಪಟ್ನಂ ಹಾಗೂ ಕಂದಕೂರುಗಳನ್ನು ವಶಪಡಿಸಿಕೊಂಡ. ಮಹಮ್ಮದ್ ಗವಾನನ ದಂಡಯಾತ್ರೆಯಿಂದಾಗಿ ಬಹುಮನಿ ಸಾಮ್ರಾಜ್ಯವು ಉತ್ತರದಲ್ಲಿ ಖಾಂದೇಶದಿಂದ ದಕ್ಷಿಣದ ತುಂಗಾಭದ್ರಾ ನದಿಯವರೆಗೂ ಹಾಗೂ ಪಶ್ಚಿಮದ ಗೋವಾ ಕೊಂಕಣದಿಂದ ಪೂರ್ವದ ಒರಿಸ್ಸಾದವರೆಗೂ ವಿಸ್ತರಣೆಯಾಗಿತ್ತು. ಮಹಮ್ಮದ್ ಗವಾನನು ತಾನು ಕೈಗೊಂಡ ದಾಳಿಗಳಿಂದ ಅವನಿಗೆ ಲಸ್ಕರಿ ಎಂಬ ಬಿರುದು ಕೂಡ ಲಭಿಸಿತು. ಇನ್ನು ಮಹಮ್ಮದ್ ಗವಾನನ ಆಡಳಿತಾತ್ಮಕ ಸುಧಾರಣೆಗಳು. ಗವಾನನು ಸಾಮ್ರಾಜ್ಯವನ್ನ ಪ್ರಮುಖವಾಗಿ 8 ತರಫ್ಗಳಾಗಿ ವಿಂಗಡಣೆ ಮಾಡಿ ಅವುಗಳ ಆಡಳಿತವನ್ನ ನಿರ್ವಹಿಸಲು ತರಫ್ದಾರರು ಎಂಬ ಅಧಿಕಾರಿಗಳನ್ನ ನೇಮಿಸಿದ. ಇನ್ನು ಅಧಿಕಾರಿಗಳಿಗೆ ಜಹಗೀರು ಕೊಡುವ ಬದಲು ವೇತನ ನೀಡುವಂತಹ ಪದ್ಧತಿಯನ್ನು ಕೂಡ ಈತ ಜಾರಿಗೆ ತಂದಿದ್ದ. ಮಹಮ್ಮದ್ ಗವಾನನ ಮದರಸಾ. ಮಹಮ್ಮದ್ ಗವಾನನು ಕ್ರಿಸ್ತಶಕ 1472ರಲ್ಲಿ ಬೀದರ್ನಲ್ಲಿ ಗವಾನ್ ಮದರಸಾ ಎಂಬ ಕಾಲೇಜನ್ನು ಸ್ಥಾಪನೆ ಮಾಡಿದ. ಈ ಮದರಸವು ಸುಮಾರು 3000 ಗ್ರಂಥಗಳುಳ್ಳ ಒಂದು ಶ್ರೇಷ್ಠ ಗ್ರಂಥ ಭಂಡಾರವಾಗಿತ್ತು. ಮಹಮ್ಮದ್ ಗವಾನನ ಖಾಸಗಿ ಗ್ರಂಥಾಲಯವು 1000 ಹಸ್ತ ಪ್ರತಿಗಳಿಂದ ಕೂಡಿತು ಎಂದು ಹೇಳಲಾಗಿದೆ. ಈ ಮದರಸಾದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಹಾಗೂ ವಸತಿ ವ್ಯವಸ್ಥೆ ಕೂಡ ಮಾಡಿದ. ಮದರಸಾವು 3 ಅಂತಸ್ತುಗಳಿಂದ ಕೂಡಿದು ವಿಶಾಲವಾದ ಸಭಾಂಗಣ, ಉಪನ್ಯಾಸ ಸಭೆಗಳು ಹಾಗೂ ವಸತಿ ಕಟ್ಟಡಗಳಿಂದ ಕೂಡಿತು. ಈ ಮದರಸಾದ ಗೋಡೆಗಳ ಮೇಲೆ ಖುರಾನಿನ ವ್ಯಾಖ್ಯೆಗಳನ್ನು ಕೆತ್ತಲಾಗಿದೆ. ರಿಚರ್ಡ್ ಟೆಂಪಲ್ ಎಂಬ ವಿದೇಶಿ ಪ್ರವಾಸಿಗನು ಮದರಸಾವನ್ನ ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾನೆ. ಮದರಸಾವು ದಕ್ಕನಿನಲ್ಲಿ ಅದ್ವಿತೀಯವಾದ ಕಟ್ಟಡವಾಗಿದೆ ಎಂದಿದ್ದಾನೆ. ಇನ್ನು ಮಹಮ್ಮದ್ ಗವಾನನು ತಾಜ್ ಉಲ್ ಇನ್ಸಾ, ದಿವಾನ್ ಇ ಆಶರ್, ರಿಯಾಜ್ ಉಲ್ ಇನ್ಸಾ, ಮಾಂಜೂರ್ ಉಲ್ ಇನ್ಸಾ ಎಂಬ ಗ್ರಂಥಗಳನ್ನು ರಚನೆ ಮಾಡಿದ. ಮಹಮ್ಮದ್ ಗವಾನನು ಕ್ರಿಸ್ತಶಕ 1481 ಏಪ್ರಿಲ್ 15ರಂದು ಮರಣದಂಡನೆಯಿಂದಾಗಿ ಅಸುನೀಗಿದನೆಂದು ಹೇಳಲಾಗಿದೆ. ಬಲಿದಾನದ ಭಾಗ್ಯಕ್ಕಾಗಿ ಭಗವಂತನಿಗೆ ಮಣಿದೆ ಎಂಬುದು ಗವಾನನ ಕೊನೆಯ ಮಾತಾಗಿತ್ತು. ಇತಿಹಾಸಕಾರರಾದ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಹೇಳುವಂತೆ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವನೊಬ್ಬ ನಿಷ್ಠಾವಂತ, ಶ್ರದ್ಧಾವಂತ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಗಮನಿಸೋಣ. ಬಿಜಾಪುರದ ಆದಿಲ್ ಶಾಹಿಗಳ ಏಳಿಗೆ. ಆರಂಭಿಕ ಅರಸರು ಯೂಸುಫ್ ಆದಿಲ್ ಖಾನ್ ಕ್ರಿಸ್ತಶಕ 1490ರಿಂದ 1510. ಯೂಸುಫ್ ಆದಿಲ್ ಖಾನನು ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕನೆಂದು ಹೇಳಲಾಗಿದೆ. ಈ ಯೂಸುಫನು ಟರ್ಕಿ ಸಾಮ್ರಾಜ್ಯದ ಸುಲ್ತಾನನಾದ 2ನೇ ಮುರಾದನ ಮಗನೆಂದು ಗುರುತಿಸಲಾಗಿದೆ. ರಾಜ್ಯದ ಆಂತರಿಕ ಕಲಹಗಳಲ್ಲಿ ಈತನ ಕೊಲೆ ಯತ್ನ ನಡೆಯಿತು. ಆಗ ಅಲ್ಲಿಂದ ತಪ್ಪಿಸಿಕೊಂಡು ಬಿಜಾಪುರ ಸುಲ್ತಾನ 3ನೇ ಮಹಮ್ಮದನ ಸೇವೆಗೆ ಸೇರಿಕೊಂಡನು. ತನ್ನ ಪ್ರಾಮಾಣಿಕತೆಯಿಂದ ಸುಲ್ತಾನನ ಕೃಪೆಗೆ ಪಾತ್ರನಾಗಿ ಆದಿಲ್ ಖಾನ್ ಎಂಬ ಬಿರುದು ಪಡೆಯುವ ಮೂಲಕ ಪ್ರಾಂತಾಧಿಕಾರಿಯಾಗಿ ಆಯ್ಕೆಯಾದ. ಮಹಮ್ಮದ್ ಗವಾನನ ನಂತರ ಬಹುಮನಿ ಸಾಮ್ರಾಜ್ಯ ವಿಂಗಡಣೆಯಾದಾಗ ರಾಜಕೀಯ ಲಾಭವನ್ನ ಪಡೆದು ಕ್ರಿಸ್ತಶಕ 1490ರಲ್ಲಿ ಬಿಜಾಪುರದಲ್ಲಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಆದಿಲ್ ಶಾಹಿ ವಂಶವನ್ನು ಸ್ಥಾಪಿಸಿದ. ಯೂಸುಫನು ತನ್ನ ವಿರುದ್ಧ ದಂಗೆಯೆದ್ದ ಮಿರಜ್, ಸೋಲಾಪುರ, ಗೋಲ್ಕೊಂಡ, ಗಂಜೋಯಿಟಿ ಸರ್ದಾರರನ್ನ ಸದೆ ಬಡಿದು ರಾಜ್ಯವನ್ನ ಸೋಲಾಪುರದಿಂದ ರಾಯಚೂರುವರೆಗೆ ವಿಸ್ತರಿಸಿದನು. ಗಿಲಾನಿಯನರನ್ನ ಸೋಲಿಸಿ ಜಮಖಂಡಿಯನ್ನು ಗೆದ್ದು ಗುಲ್ಬರ್ಗಾ ಮತ್ತು ಬಸವ ಕಲ್ಯಾಣಗಳು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ಪೋರ್ಚುಗೀಸರ ವೈಸ್ರಾಯ್ ಅಲ್ಬುಕರ್ಕನಿಂದ ಗೋವಾವನ್ನ ಗೆದ್ದುಕೊಂಡ. ಈತ ತನ್ನ ಮಂತ್ರಿ ಮರಾಠ ಮುಕುಂದನ ಸಹೋದರಿಯನ್ನ ಮದುವೆಯಾಗುವ ಮೂಲಕ ಹಿಂದೂಗಳೊಂದಿಗೆ ಉದಾರ ನೀತಿಯನ್ನ ಅನುಸರಿಸಿದನೆಂದು ಹೇಳಲಾಗಿದೆ. ಇಸ್ಮಾಯಿಲ್ ಆದಿಲ್ ಶಾ ಕ್ರಿಸ್ತಶಕ 1510ರಿಂದ 1534.
ಇವನು ಯೂಸುಫನ ಮಗನಾಗಿದ್ದು ಅಧಿಕಾರಕ್ಕೆ ಬಂದಾಗ ಕೇವಲ 10 ವರ್ಷದ ಬಾಲಕನಾಗಿದ್ದ. ಆದ್ದರಿಂದ ಕಮಲ್ ಖಾನನನ್ನ ರಾಜ ಪ್ರತಿನಿಧಿಯನ್ನಾಗಿ ನೇಮಕ ಮಾಡಲಾಯಿತು. ಆದರೆ ಈ ಕಮಲ್ ಖಾನನು ಸಿಂಹಾಸನಕ್ಕಾಗಿ ಆಸೆಪಟ್ಟ. ಆದ್ದರಿಂದ ಇಸ್ಮಾಯಿಲನ ತಾಯಿ ಈ ಕಮಲ್ ಖಾನನನ್ನ ಕೊಲೆ ಮಾಡಿಸಿದಳೆಂದು ಹೇಳಲಾಗಿದೆ. ಇಸ್ಮಾಯಿಲನ ಕಾಲದಲ್ಲಿ ದಖನಿ ಮತ್ತು ಅಫಾಕಿ ವಿದೇಶಿ ಮುಸ್ಲಿಂ ಸರ್ದಾರರ ನಡುವೆ ಘರ್ಷಣೆ ಏರ್ಪಟ್ಟಿತ್ತು. ಕ್ರಿಸ್ತಶಕ 1512ರಲ್ಲಿ ಕೃಷ್ಣದೇವರಾಯನು ರಾಯಚೂರನ್ನ ಆಕ್ರಮಿಸಿ ಬಿಜಾಪುರನ್ನ ಕೊಳೆ ಹೊಡೆದ. ಇಸ್ಮಾಯಿಲನು ಈ ಕಾಳಗದಲ್ಲಿ ಸೋತು ಹೋದನೆಂದು ಹೇಳಲಾಗಿದೆ. ಇಸ್ಮಾಯಿಲನು ಕೃಷ್ಣದೇವರಾಯನ ಮರಣದ ನಂತರ ದೋಅಬ್ ಪ್ರದೇಶವನ್ನ ಹಿಡಿದುಕೊಂಡು ಬೀದರ್ನ ಬರೀದ್ ಶಾಹಿಯನ್ನ ಬಂಧಿಸಿದ. ನಂತರ ಅಹಮದ್ ನಗರ್, ಬೆರಾರ್, ಬೀದರ್ ಸುಲ್ತಾನರನ್ನ ಸಮರ್ಥವಾಗಿ ಎದುರಿಸಿದನೆಂದು ಹೇಳಲಾಗಿದೆ. ಕ್ರಿಸ್ತಶಕ 1514ರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನ ಪಡೆದುಕೊಂಡ. ಈತ ಪರ್ಷಿಯಾದ ಚಕ್ರವರ್ತಿಯಿಂದ ಸುಲ್ತಾನ ಎಂಬ ಬಿರುದು ಗಳಿಸಿದನೆಂದು ಹೇಳಲಾಗಿದೆ. 1ನೇ ಇಬ್ರಾಹಿಂ ಆದಿಲ್ ಶಾ ಕ್ರಿಸ್ತಶಕ 1435ರಿಂದ 57. ಈತ ಇಸ್ಮಾಯಿಲನ 3ನೇ ಮಗನಾಗಿದ್ದು ವಿದೇಶಿಯರನ್ನ ಹಿಂದಿಕ್ಕಿ ದಕ್ಕನಿಗಳನ್ನ ಆಳ್ವಿಕೆಯಲ್ಲಿ ಮುಂದೆ ತಂದನೆಂದು ಹೇಳಲಾಗಿದೆ. ಗೋಲ್ಕಂಡ್ ಮತ್ತು ಅಹಮದ್ ನಗರ್ ಸುಲ್ತಾನರು ರಾಮರಾಯನ ಜೊತೆಗೂಡಿ ಕ್ರಿಸ್ತಶಕ 1543ರಲ್ಲಿ ಬಿಜಾಪುರ ಮೇಲೆ ಯುದ್ಧ ಸಾರಿದ್ರು. ಸುಲ್ತಾನನು ಸೋತು ನಿಜಾಂ ಶಾನಿಗೆ ಸೋಲಾಪುರವನ್ನ ಬಿಟ್ಟುಕೊಟ್ಟನೆಂದು ಹೇಳಲಾಗಿದೆ. ಈ 1ನೇ ಇಬ್ರಾಹಿಂ ಆದಿಲ್ ಶಾನು ಪರ್ಷಿಯನ್ ಬದಲು ಮರಾಠಿಯನ್ನ ಅಧಿಕೃತ ಭಾಷೆಯನ್ನಾಗಿ ಜಾರಿಗೆ ತಂದ. 1ನೇ ಅಲಿ ಆದಿಲ್ ಶಾ ಕ್ರಿಸ್ತಶಕ 1557ರಿಂದ 1580. ಈತ ನಿಜಾಂ ಶಾಹಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ವಿಜಯನಗರದ ರಾಮರಾಯನೊಡನೆ ಒಪ್ಪಂದ ಮಾಡಿಕೊಂಡು ಅಹಮದ್ ನಗರವನ್ನ ಧ್ವಂಸ ಮಾಡಿದ. ಕ್ರಿಸ್ತಶಕ 1565ರಲ್ಲಿ ತಾಳೆಕೋಟೆ ಕದನದಲ್ಲಿ ಸುಲ್ತಾನನ ಪಕ್ಷ ಸೇರಿ ವಿಜಯನಗರ ಪತನಕ್ಕೆ ಕಾರಣನಾದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನ ಬಗ್ಗೆ ಗಮನಿಸೋಣ. 2ನೇ ಇಬ್ರಾಹಿಂ ಆದಿಲ್ ಶಾ ಕ್ರಿಸ್ತಶಕ 1580ರಿಂದ 1627. ಈ 2ನೇ ಇಬ್ರಾಹಿಂ ಆದಿಲ್ ಶಾನು 1ನೇ ಅಲಿ ಆದಿಲ್ ಶಾನ ಸೋದರನ ಮಗನಾಗಿದ್ದು ಈತ ಅಧಿಕಾರಕ್ಕೆ ಬಂದಾಗ ಕೇವಲ 9 ವರ್ಷದ ಬಾಲಕನಾಗಿದ್ದ. ರಾಜ್ಯದ ಆಡಳಿತವು ಚಾಂದ್ ಬೀಬಿಯ ನೇತೃತ್ವದಲ್ಲಿ ರಾಜ್ಯ ಪ್ರತಿನಿಧಿಗಳು ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದರು. ಕಮಲ್ ಖಾನ್, ಕಿಶ್ವರ್ ಖಾನ್, ದಿಲ್ವರ್ ಖಾನರು ರಾಜ ಪ್ರತಿನಿಧಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದರು. ಕಮಲ್ ಖಾನನ ಕೊಲೆಗೆ ಕಾರಣವಾದ ಚಾಂದ್ ಬೀಬಿಯನ್ನ ಕಿಶ್ವರ್ ಖಾನನು ಬಂಧಿಸಿದ. ಇದರಿಂದ ರಾಜ್ಯದಲ್ಲಿ ಆಂತರಿಕ ಕಲಹಗಳು ಆರಂಭವಾದವು. ಈ ಆಂತರಿಕ ಕಲಹಗಳ ಲಾಭ ಪಡೆದು ಅಹಮದ್ ನಗರದ ನಿಜಾಂ ಶಾನು ಬಿಜಾಪುರನ್ನ ಮುತ್ತಿದ. ಆಗ ಕಿಶ್ವರ್ ಖಾನನು ರಾಜ್ಯವನ್ನ ಬಿಟ್ಟು ಓಡಿ ಹೋದನೆಂದು ಹೇಳಲಾಗಿದೆ. ಆಗ ಇಬ್ರಾಹಿಮನು ಅಧಿಕಾರವನ್ನ ವಹಿಸಿಕೊಂಡು ಗೋಲ್ಕೊಂಡದ ರಾಜಪುತ್ರಿ ಚಾಂದ್ ಸುಲ್ತಾನಳನ್ನ ಮದುವೆಯಾಗಿ ತನ್ನ ಸಹೋದರಿಯನ್ನ ಅಹಮದ್ ನಗರದ ರಾಜಪುತ್ರನೊಂದಿಗೆ ಮದುವೆ ಮಾಡುವ ಮೂಲಕ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸಿದ. ಮೊಘಲರ ಸಹಾಯದಿಂದ ಅಹಮದ್ ನಗರವನ್ನ ಧ್ವಂಸ ಮಾಡಿ ಬೀದರನ್ನ ವಶಪಡಿಸಿಕೊಂಡ. ದಕ್ಕನ್ನಲ್ಲಿ ಮೊಘಲರನ್ನ ಎದುರಿಸಿ ಕರ್ನೂಲು ಹಾಗೂ ಅದನ್ನಿಗಳನ್ನ ಆಕ್ರಮಿಸಿಕೊಂಡ. ಈತ ತನ್ನ ಅರಮನೆಯ ಕೋಟೆಯ ಬಳಿ ನರಸಿಂಹನ ದೇವಾಲಯವನ್ನ ನಿರ್ಮಿಸಿದನೆಂದು ಹೇಳಲಾಗಿದೆ. ಬಿಜಾಪುರದಲ್ಲಿ ದಕ್ಷಿಣ ಭಾರತದ ತಾಜ್ಮಹಲ್ ಎಂದೇ ಹೆಸರಾದ ಇಬ್ರಾಹಿಂ ರೋಜವನ್ನ ನಿರ್ಮಿಸಿದನು. ಮಲ್ಲಿಕ್ ಜಹಾನ್ ಮಸೀದಿ, ಆನಂದ್ ಮಹಲ್ಗಳನ್ನ ನಿರ್ಮಿಸಿದ. ಈ ಆನಂದ್ ಮಹಲ್ನಲ್ಲಿ ಈತನ ಕಾಲದ ಚಿತ್ರಕಲೆ ಇದೆ. ಇಬ್ರಾಹಿಮನ ಆಸ್ಥಾನದಲ್ಲಿ 300ಕ್ಕೂ ಹೆಚ್ಚು ಸಂಗೀತಗಾರರು ಇದ್ದರೆಂದು ಹೇಳಲಾಗಿದ್ದು ಅವರಲ್ಲಿ ನವರಸನು ಪ್ರಸಿದ್ಧನಾಗಿದ್ದ. ಈ ನವರಸನ ನೆನಪಿಗಾಗಿ ಬಿಜಾಪುರದಲ್ಲಿ ನವರಸಪುರ ಎಂಬ ಕಟ್ಟಡವನ್ನ ನಿರ್ಮಿಸಲಾಯಿತು. ಇಬ್ರಾಹಿಮನು ಉರ್ದುವಿನಲ್ಲಿ ಕಿತಾಬಿ ನವರಸ್ ಎಂಬ ಕೃತಿಯನ್ನ ರಚಿಸಿದ್ದು ಇದರಲ್ಲಿ 19 ರಾಗಗಳು, 59 ಗೀತೆಗಳು ಕಂಡುಬಂದಿವೆ. ಪ್ರಜಾನುರಾಗಿಯಾದ ಇಬ್ರಾಹಿಮನು ಜಗದ್ಗುರು ಎಂದೇ ಖ್ಯಾತನಾಗಿದ್ದ. ಇಬ್ರಾಹಿಮನ ಆಸ್ಥಾನದಲ್ಲಿ ಫಿರಾಜಿ ಮತ್ತು ಪೇರಿಸ್ತಾ ಎಂಬ ಚರಿತ್ರಕಾರರಿದ್ದರು. ಮೋಡಸ್ ಟೈಲರ್ ಎಂಬ ಇತಿಹಾಸಕಾರನು ಹೇಳುವಂತೆ
ಬಿಜಾಪುರದ ಸುಲ್ತಾನರಲ್ಲಿಯೇ ಇಬ್ರಾಹಿಮನು ಅತಿ ಶ್ರೇಷ್ಠನು ಸುಸಂಸ್ಕೃತನು ಆಗಿದ್ದಾನೆ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಆದಿಲ್ ಶಾಹಿಗಳ ವಾಸ್ತುಶಿಲ್ಪಕಲೆಯನ್ನು ಗಮನಿಸೋಣ. ಆದಿಲ್ ಶಾಹಿಗಳ ವಾಸ್ತುಶಿಲ್ಪ. ಆದಿಲ್ ಶಾಹಿಗಳ ಕಾಲದಲ್ಲಿ ದಕ್ಕನ್ನಲ್ಲಿ ಇಸ್ಲಾಮಿಕ್ ವಾಸ್ತುಶಿಲ್ಪದ ಪರಾಕಾಷ್ಠೆ ತಲುಪಿತು ಎಂದು ಹೇಳಲಾಗಿದೆ. ಕಲಾ ವೈಭವದಿಂದ ಬಿಜಾಪುರವನ್ನ ದಕ್ಷಿಣ ಭಾರತದ ರಾಣಿ ಎಂದು ಕರೆಯುತ್ತಾರೆ. ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರದಲ್ಲಿ ರಚಿತವಾದಂತಹ ಕಟ್ಟಡಗಳು ಹಿಂದೂ ಮುಸ್ಲಿಂ ಶೈಲಿಯಾದ ಸಾಸನಿಕ್ ಶೈಲಿಯಲ್ಲಿ ಕಂಡುಬರುತ್ತವೆ. ಬಿಜಾಪುರ ವಾಸ್ತುಶೈಲಿಯ ಲಕ್ಷಣಗಳು: 1. ಕಮಲದಳದ ಮೇಲಿರುವ ಅರ್ಧ ಗೋಳಾಕಾರದ ಗುಮ್ಮಟಗಳು. 2. ಕಟ್ಟಡದ ಮೇಲ್ಭಾಗ ಮಿನಾರ್ ಹಾಗೂ ಸ್ತಂಭ ಗೋಪುರಗಳಿಂದ ಅಲಂಕರಿಸಿರುವುದು. 3. ಚತುಸ್ಕಂದ್ರ ಮಾದರಿಯ ಬಾಗಿದ ಕಮಾನುಗಳು. 4. ಕಂಬಗಳ ಬದಲಿಗೆ ದಪ್ಪ ಗೋಡೆಗಳನ್ನು ಕಂಬಗಳಂತೆ ನಿರ್ಮಿಸಿರುವುದು. 5. ಗೋಡೆ ಮೇಲೆ ಚಾಚು ಅಲಂಕಾರಿಕೆಯಿಂದ ಕೂಡಿದು. ಬಿಜಾಪುರವನ್ನ ಭಾರತೀಯ ಮುಸಲ್ಮಾನರ ವಾಸ್ತುಶಿಲ್ಪದ ತವರು ಮನೆ ಎಂದು ಕರೆಯುತ್ತಾರೆ. ಗಗನ್ ಮಹಲ್, ಮೆಹರತ್ ಮಹಲ್, ಬುರುಜ್ಗಳು, ಅಸಾರ್ ಮಹಲ್, ಸಂಗೀತ್ ಮಹಲ್, ಮೋತಿ ಮಹಲ್, ಆನಂದ್ ಮಹಲ್, ಸಾತ್ ಮಹಲ್, ರಂಗೀನ್ ಮಹಲ್, ಬೇನಿ ಮಹಲ್, ಚಾಂದ್ ಚಾವಡಿ, ಫಾರೂಕ್ ಮಹಲ್ಗಳು ಬಿಜಾಪುರದಲ್ಲಿನ ಅರಮನೆಗಳಾಗಿವೆ. 2ನೇ ಇಬ್ರಾಹಿಮನು ನರಸಾಪುರ ಎಂಬ ಹೊಸ ನಗರವನ್ನು ನಿರ್ಮಾಣ ಮಾಡಿದ. ಬಿಜಾಪುರದಲ್ಲಿನ ಜಾಮಿ ಮಸೀದಿಯು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಮಸೀದಿಯಾಗಿದೆ. ಇದನ್ನು 1ನೇ ಅಲಿ ಆದಿಲ್ ಶಾನು ನಿರ್ಮಾಣ ಮಾಡಿದ. ಮಲ್ಲಿಕ್ ಜಹಾನ್ ಬೇಗಂ ಮಸೀದಿ, ಅಲಿ ಶಾಹೀದ್ ಮಸೀದಿ, ಐನ್ ಉಲ್ ಮುಲ್ಕ್ ಮಸೀದಿ, ಇಬ್ರಾಹಿಂ ಮಸೀದಿ, ಆದಿಲ್ ಶಾ ಪೀರ್ ಮಸೀದಿ, ಬಖಾರಿ ಮಸೀದಿ, ಮುಸ್ತಫಾ ಖಾನ್ ಮಸೀದಿ, ನವ ಗುಂಬಜ್ ಮುಂತಾದವುಗಳು ಬಿಜಾಪುರ ಸುಲ್ತಾನರ ಕಾಲದಲ್ಲಿ ನಿರ್ಮಾಣವಾದಂತಹ ಮಸೀದಿಗಳಾಗಿವೆ. ಇಬ್ರಾಹಿಂ ರೋಜಾ ಕ್ರಿಸ್ತಶಕ 1626. ಈ ಇಬ್ರಾಹಿಂ ರೋಜಾವನ್ನ 2ನೇ ಇಬ್ರಾಹಿಂ ಆದಿಲ್ ಶಾನು ನಿರ್ಮಾಣ ಮಾಡಿದ. ಇಬ್ರಾಹಿಂ ರೋಜಾವು ಒಂದು ಸಮಾಧಿ, ಇನ್ನೊಂದು ಮಸೀದಿ ಕಟ್ಟಡವಾಗಿದೆ. ಇಲ್ಲಿ ಇಬ್ರಾಹಿಮನ ರಾಣಿ ತಾಜ್ ಸುಲ್ತಾನ್ ಮತ್ತು ಅವರ ಮಕ್ಕಳ ಗೋರಿಗಳಿವೆ. ಇಬ್ರಾಹಿಂ ರೋಜಾವನ್ನ ಅಮೃತ ಶಿಲೆಗಳಲ್ಲಿ ಏನಾದರೂ ಕಟ್ಟಿದರೆ ಅದು ತಾಜ್ ಮಹಲ್ ಅನ್ನ ಮೀರಿಸುತ್ತಿತ್ತು ಎಂದು ವಾಸ್ತುಶಿಲ್ಪ ತಜ್ಞರು ಹೇಳಿದ್ದಾರೆ. ಡಾಕ್ಟರ್ ಕಸಿನ್ಸ್ ಅವರು ಹೇಳುವಂತೆ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆದಿದ್ದಾರೆ. ಗೋಳ ಗುಮ್ಮಟ ಕ್ರಿಸ್ತಶಕ 1629ರಿಂದ 1656. ಈ ಗೋಳ ಗುಮ್ಮಟವನ್ನ ಮಹಮ್ಮದ್ ಆದಿಲ್ ಶಾನು ತನ್ನ ರಾಣಿ ಮತ್ತು ಮಕ್ಕಳ ಸಮಾಧಿಗಳಿಗಾಗಿ ನಿರ್ಮಾಣ ಮಾಡಿದ. ಈ ಗೋಳ ಗುಮ್ಮಟವನ್ನು ವಿಶಾಲವಾದ 20 ಅಡಿ ಎತ್ತರದ ಕಟ್ಟೆಯ ಮೇಲೆ ನಿರ್ಮಿಸಲಾಗಿದೆ. ಗೋಳ ಗುಮ್ಮಟವು 18,337 ಚದರಡಿ ವಿಸ್ತೀರ್ಣವನ್ನು ಹೊಂದಿದ್ದು 198 ಅಡಿ ಎತ್ತರವಾಗಿದೆ. ಇದು 7 ಅಂತಸ್ತಿನ ಗೋಪುರಗಳಿಂದ ಕೂಡಿದಾಗಿದೆ. ಬಿಜಾಪುರದ ಈ ಗೋಳು ಗುಮ್ಮಟವು ಪ್ರಪಂಚದ 4ನೇ ಹಾಗೂ ಭಾರತದ ಅತಿದೊಡ್ಡ ಗುಮ್ಮಟ ಕಟ್ಟಡವಾಗಿದೆ. ಗುಮ್ಮಟದ ಸುತ್ತ 14 ಅಡಿ ಅಗಲದ ಘಂಟಾಜನವಿದ್ದು ಇದನ್ನ ಪಿಸು ಮಾತಿನ ಗ್ಯಾಲರಿ ಎಂದು ಕರೆಯುತ್ತಾರೆ. ಈ ಗೋಳು ಗುಮ್ಮಟದಲ್ಲಿ ಶಬ್ದವು 7 ಬಾರಿ ಪ್ರತಿನಿಧಿಸುವುದರಿಂದ ಇದನ್ನ ವಿಶ್ವದ ಚಮತ್ಕಾರಗಳಲ್ಲಿ ಒಂದು ಎಂದು ಕರೆಯಲಾಗಿದೆ. ಬಿಜಾಪುರ ಸುಲ್ತಾನರ ಚಿತ್ರಕಲೆಯಲ್ಲಿ ಅರಮನೆ, ಯುದ್ಧ ದೃಶ್ಯಗಳು, ನವಿಲುಗಳು, ಯೋಗಿನಿ, ಸಂತರು, ಆನೆಗಳು, ಹುಲಿಗಳು, ಸಿಂಹಗಳು ಮೂಡಿಬಂದಿದೆ. 2ನೇ ಇಬ್ರಾಹಿಂ ರಚಿಸಿದ ಕಿತಾಬ್ ಇ ನವರಸ್ ಎಂಬ ಕೃತಿಯ ಪ್ರತಿಯೊಂದು ಹಾಳೆಯನ್ನ ಹೂಬಳ್ಳಿಗಳು ಹಾಗೂ ಬಂಗಾರದ ರೇಖೆಗಳಿಂದ ಬಿಡಿಸಲಾಗಿದೆ. ಆದಿಲ್ ಶಾಹಿಗಳ ಪೋಷಣೆಯಲ್ಲಿ ರಚಿತವಾದ ನಂಜುಮ್ ಅಲ್ ಉಲ್ಮ್ ಎಂಬ ಗ್ರಂಥ 100 ಚಿತ್ರಗಳನ್ನು ಒಳಗೊಂಡಿದೆ. ಇಬ್ರಾಹಿಮನು ರಚಿಸಿದ ಕಿತಾಬ್ ಇ ನವರಸ್ ಎಂಬ ಕೃತಿಯಲ್ಲಿ ಸಂಗೀತದ 19 ರಾಗಗಳನ್ನು ಪರಿಚಯಿಸಲಾಗುತ್ತದೆ. ಆದಿಲ್ ಶಾಹಿಗಳ ಪೋಷಣೆಯಲ್ಲಿ ಮುಹಮ್ಮದ್ ಅಲಿ, ಫಾರೂಕ್ ಬೇಗ್, ಅಬ್ದುಲ್ ಖಾದರ್, ಮಸ್ಲಿದ್ ಖಾನ್ ಎಂಬ ನಾನಾ ಚರಿತ್ರಕಾರರಿದ್ದರು. ಗೋಲ್ಕಂಡ್ ಸುಲ್ತಾನ ಇಬ್ರಾಹಿಂ ಕುತುಬ್ ಶಾ ಇಬ್ರಾಹಿಂ ಪಟ್ಟಣ ಹಾಗೂ ಹುಸೇನ್ ಸಾಗರ ಎಂಬ ಪಟ್ಟಣಗಳನ್ನು ನಿರ್ಮಾಣ ಮಾಡಿದ. ಮಹಮ್ಮದ್ ಕುಲಿ ಕುತುಬ್ ಶಾನು ಈಗಿನ ಹೈದರಾಬಾದ್ ನಗರಕ್ಕೆ ನಾಂದಿ ಹಾಕಿದನೆಂದು ಹೇಳಲಾಗಿದೆ.
ಗೋಲ್ಕೊಂಡದ ಜಾಮಿ ಮಸೀದಿ, ಚಾರ್ ಮಿನಾರ್, ರಹೀಂ ಖಾನ್ ಮಸೀದಿ, ಹೀರಾ ಮಸೀದಿ, ತೋಲಿ ಮಸೀದಿ, ಹೂದೋಟಗಳು ಮುಹಮ್ಮದ್ ಕುಲಿ ಕುತುಬ್ ಶಾನಿಂದ ನಿರ್ಮಿಸಲ್ಪಟ್ಟಿವೆ. ಮುಹಮ್ಮದ್ ಕುಲಿ ಕುತುಬ್ ಶಾನು ವಿಶ್ವವಿಖ್ಯಾತ ಚಾರ್ ಮಿನಾರ್ ಅನ್ನು ನಿರ್ಮಾಣ ಮಾಡಿದ. ಇದನ್ನು ವಿಜಯದ ಸಂಕೇತ ಅಥವಾ ಕಮಾನು ದಾರಿ ಎಂಬ ಹೆಸರಿಂದ ಕರೆಯುತ್ತಾರೆ. ಕುಲಿ ಮತ್ತು ಮುಹಮ್ಮದ್ ಕುತುಬ್ ಶಾರು ಚಿತ್ರಕಲೆಗೆ ಗರಿಷ್ಠ ಪ್ರೋತ್ಸಾಹವನ್ನು ನೀಡಿದರು. ಇವರ ಕಾಲದಲ್ಲಿ ಫಕೀರ ಬಾಬಾ ಮಿರಕನ ವೈದ್ಯಶಾಸ್ತ್ರ ವಿಶ್ವಕೋಶ, ಕಿರಿನುವಾ ಖುಸ್ರಾ, ದಿವಾನ್ ಇ ಹಫೀಜ್ ಎಂಬ ಹಸ್ತಪ್ರತಿ ಕೃತಿಗಳನ್ನು ಸಚಿತ್ರಗೊಳಿಸಲಾಯಿತು.